ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ, ಚಲನಚಿತ್ರ ನಟ ಹಾಗೂ ಕರ್ನಾಟಕ ಉತ್ತರ ಕರ್ನಾಟಕದ ಹೆಮ್ಮೆಯ ನಟ ದಿವಂಗತ ರಾಜು ತಾಳಿಕೋಟಿಯವರ ದ್ವಿತೀಯ ಪುತ್ರ ದಾವಲ್ ತಾಳಿಕೋಟಿಯ ಅನಂತ ಕೋಟಿಯ ನಮಸ್ಕಾರಗಳು. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಆತ್ಮೀಯ ಗೆಳೆಯರಾಗಿರುವಂತಹ ಶ್ರೀ ಸುರೇಶ್ ಜತ್ತಿ ಸಾಹೇಬರು ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಹಾಗೂ ನೀಲಾಂಬಿಕೆ ಸ್ಕೂಲ್, ಇವರು ಸಮರ್ ವೆಕೇಶನ್ ಅಂಡ್ ರೆಗ್ಯುಲರ್ ಕ್ಲಾಸ್ ಕಾಯಂ ಕ್ಲಾಸ್ ಇರ್ತಾವೆ. ಇವರು ಸುಮಾರು 17 ವರ್ಷದಿಂದ ಈ ಶಿಕ್ಷಣ ಸಂಸ್ಥೆ ಒಂದು ಸೇವೆಯನ್ನು ಸಲ್ಲಿಸಿದೆ. ಮಕ್ಕಳ ಶಿಕ್ಷಣಕ್ಕಾಗಿ ನೆಚ್ಚಿನ ಶಿಕ್ಷಕರಾದ ನಮ್ಮ ಸುರೇಶ್ ಶಂಕರ್ ಜತ್ತಿ ಸರ್ ಅವರು ಏನಿದೆ ಅಂತಂದ್ರೆ, ಪ್ರತಿಯೊಬ್ಬರು ಇದರ ಸದುಪಯೋಗ ಪಡ್ಕೊಳ್ಬೇಕು. ಯಾಕಪ್ಪ ಅಂತಂತಂದ್ರೆ, ನಾನೊಬ್ಬ ಕಲಾವಿದರ ಪ್ರವರ್ತಕನಾಗಿ ಬಂದು ಕೇಳ್ತಾ ಇದ್ದೀನಿ. ಪ್ರತಿ ವರ್ಷ ಅವ್ರ ಸ್ಕೂಲಿನ ವತಿಯಿಂದ 2 ಕಲಾವಿದರ ಮಕ್ಕಳಿಗೆ, ಅಂದ್ರೆ ಅವರು ಅದರಲ್ಲಿ ಒಂದು ಎಕ್ಸಾಮ್ ಇಡ್ತಾರೆ. ಆ ಎಕ್ಸಾಮ್ ನಲ್ಲಿ ಯಾರು ಪಾಸ್ ಆಗ್ತಾರೋ ಅದರಲ್ಲಿ 2 ಕಲಾವಿದರ ಮಕ್ಕಳಿಗೆ ಒಂದು ಉನ್ನತ ಶಿಕ್ಷಣ ಕೊಡಬೇಕು. ನವೋದಯ, ಸೈನಿಕ್, ಹಾಗೆ ರಾಣಿ ಚೆನ್ನಮ್ಮ, ಈ ರೀತಿ ಒಂದು ವೈವಿಧ್ಯಮಯವಾದಂತಹ ಒಂದು ಶಿಕ್ಷಣ ಸಂಸ್ಥೆ ಅವರದು. ಸುಮಾರು 17 ವರ್ಷಗಳ ಕಾಲ ಸಾವಿರಾರು ವಿದ್ಯಾರ್ಥಿಗಳನ್ನ ಪಾಸ್ ಮಾಡಿ ನಿಜವಾಗ್ಲೂ ಅವರು ಅಲ್ಲಿ ಕಳಿಸಿದ್ದಾರೆ ನವೋದಯ ಕೋಚಿಂಗ್ ಕ್ಲಾಸಿಗೆ. ಅದಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಉಳುಕಿದ ಕಲಾವಿದರ ಮಕ್ಕಳಿಗೆ ಯಾಕಪ್ಪ ಇಬ್ಬರಿಗೆ ಅದರ ಅಂತ ಹಂಗೇನಿಲ್ಲ. ಉಳುಕಿದ 4-5 ಮಕ್ಕಳಿಗೆ ಏನಪ್ಪಾ ಅಂದ್ರೆ 60% ಡಿಸ್ಕೌಂಟ್, ಅಂದ್ರೆ 1 ಲಕ್ಷ ಇತ್ತಂತಂದ್ರೆ ಅದನ್ನ ಒಂದು 60% ನಷ್ಟೇ ಕಟ್ಟಿ ಉಳುಕಿದ್ದನ್ನ ಆಫರ್ ನೀಡಬೇಕಂತೇಳಿ ಅವರು ವಿಚಾರ ಮಾಡಿದ್ದಾರೆ. ಸುಮಾರು ಒಂದು 5 ಹುಡುಗರಿಗೆ ಮಾಡ್ಬೇಕಂತೇಳಿ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅದರ ಸ್ಕೂಲ್ ನಡೆಸೋದು ತಮಗೆಲ್ಲ ಗೊತ್ತಿರುತ್ತಲ್ಲ, ಮಕ್ಕಳದೆಲ್ಲ ಅಭಿವೃದ್ಧಿ. ಅದಕ್ಕೆ ನಾನು ನಿಮ್ಗೆ ಈ ವಿಡಿಯೋ ಮುಖಾಂತರ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಅವರ ಆಫೀಸ್ ನಲ್ಲಿ ಬಂದ್ ಕುಂತಾಗ 100 ಪ್ರಶಸ್ತಿಗಳು ಬಂದವ, 100 ಅವಾರ್ಡ್ಗಳು ಬಂದವ. ಕಲಾವಿದರ ಮಕ್ಕಳಿಗೆ ಒಂದು ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡಿದ್ದಕ್ಕೆ ಅದಕ್ಕೆ ಅವರು ಪ್ರತಿ ವರ್ಷ 2 ಕಲಾವಿದರ ಮಕ್ಕಳಿಗೆ ನಾನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಶಿಕ್ಷಣ ನೀಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಅನಂತ ಧನ್ಯವಾದಗಳು. ಸುರೇಶ್ ಜತ್ತಿ ಸರ್ನ ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಅವ್ರೊಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮ್ಗೆ ಇದರಲ್ಲಿ ಆಡ್ ಮಾಡ್ತೀನಿ. ಅವ್ರದ್ದು ಪಾಂಪ್ಲೆಟ್, ಹಾಗೆ ಅವ್ರ ನೀಲಾಂಬಿಕೆ ಸ್ಕೂಲ್ ಅಂತ ಹೇಳಿ ಇನ್ನೊಂದು ಸ್ಕೂಲ್ ಕೂಡ ಇದೆ. ಅದಕ್ಕೆ ಅವರು ಅಲ್ಲಿ ತಪ್ಪಿದ್ರೆ ಇಲ್ಲಿ ತಪ್ಪಿದ್ರೆ ಅಲ್ಲಿ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್. ಇದರ ಅಡ್ರೆಸ್ ಎಲ್ಲಿ ಬರ್ತಪ್ಪ ಅಂದ್ರೆ, ಕನಕದಾಸ್ ಬಡಾವಣೆ ನಿಯರ್ ZP ಆಫೀಸ್, ವಿಜಯಪುರ. ಇಲ್ಲಿ ಇವ್ರದ್ದು ಒಂದು ಆಫೀಸ್ ಇದೆ, ಇಲ್ಲೇ ಸ್ಕೂಲ್ ಇದೆ. ವಸತಿ ಬೇಕಂತಂದ್ರೆ ವಸತಿ ಇದೆ. ಹಾಗೆ ಇಲ್ಲೇ ಇದ್ದುಕೊಂಡು ಕಲ್ಕೊಂಡು ನಾವು ಅದರಲ್ಲಿ ಟಾಪರ್ ಆಗಿ ಸೈನಿಕ್ ಸ್ಕೂಲ್ ಅಲ್ಲಿ ಮಾಡ್ತೀವಪ್ಪ ಅಂತಂದ್ರೆ ಎಲ್ಲ ಗಾಡಿ ಸೌಕರ್ಯ ಐತಿ, ವ್ಯಾನಿನ ಸೌಕರ್ಯ ಐತಿ, ಊಟದ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅವ್ರನ್ನೆಲ್ಲ ನಾನು ಫೆಸಿಲಿಟೀಸ್ ನೋಡಿದೆ, ಬಹಳ ಒಳ್ಳೇದಾಗಿದೆ. ಆಲ್ರೆಡಿ ನಾನೀಗ ಒಬ್ಬ ಕಲಾವಿದರ ಮಗಳನ್ನ ಒಂದು ಕೂಡ ಅಡ್ಮಿಷನ್ ಮಾಡಿಸಿದ್ದೀನಿ. ಅವ್ರನ್ನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿರ್ಲಿಲ್ಲ, ಬಡ ಕಲಾವಿದರು ಅಂತಂದಕ್ಕೆ ಪಾಪ ಫ್ರೀ ಸೀಟ್ ಕೊಟ್ಟರು. ಅದೇ ರೀತಿ ಪ್ರತಿ ವರ್ಷ ಕೂಡ ನಾನು 2 ಕಲಾವಿದರ ಮಕ್ಕಳಿಗೆ ಕೊಡ್ತೀನಿ ಅಂತಂದ್ರೆ, ಎಲ್ಲಾ ಕಲಾವಿದರ ಕಲಾವಿದರುಗಳು ಇದರ ಸದುಪಯೋಗ ತಗೋಬೇಕು. ಅವರಿಗೆ ಇನ್ನೂ ಕೂಡ ದೇವರ ಆಯುಷ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಕಲಾವಿದರ ಮಕ್ಕಳನ್ನ ಕಲೆ ಮೇಗಿರುವಂತಹ ಅಭಿಮಾನವನ್ನ ಈ ರೀತಿ ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಕರ್ನಾಟಕದ ಜನತೆ ಹಾಗೂ ಬಿಜಾಪುರ್ನ ಎಲ್ಲಾ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಯ ಜನತೆ ಕೇಳ್ಕೊಳ್ಳೋದಷ್ಟೇ, ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಹೆಸರಿನಲ್ಲಿ ಮಾಡಿದ್ದಾರೆ. ದಯವಿಟ್ಟು ತಮ್ಮ ಮಕ್ಕಳನ್ನ ಒಂದು ಉನ್ನತ ಶಿಕ್ಷಣಕ್ಕಾಗಿ, ಯಾಕಂದ್ರೆ ನಾವು ಕೂಡ ಕಲಾವಿದರ ಮಕ್ಕಳು ಒಂದು ಊರಾಗಿರ್ತೀವಿ, ಒಂದು ಊರಾಗಿರಲ್ಲ. ಅದಕ್ಕೋಸ್ಕರ ಸರ್ ಪಾಪ ಒಂದು ಆಫರ್ ಇರ್ಲಿಪ್ಪ, ಏನಪ್ಪಾ ಅಂತಂದ್ರೆ ಕಲಾವಿದರ ಮಕ್ಕಳು ಚೆನ್ನಾಗಿ ಓದ್ಲಿ, ನಿಮ್ ಜೊತೆಗೆ ಶಿಕ್ಷಣ ಸಂಸ್ಥೆ ಹೆಸರು ಬರ್ಲಿ ಅಂತೇಳಿ ಅಂತಂದು 2 ಮಕ್ಕಳಿಗೆ ಫ್ರೀ ಎಜುಕೇಶನ್ ಮಾಡಿದ್ದಾರೆ. ಅವರು ದೇವರು ಅವರಿಗೆ ಆಯುಷ್ಯ ಕೊಟ್ಟು ಕಾಪಾಡಲಿ. ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾ ಜನತೆ ಅವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡ್ರಿ. ಕಲಾವಿದರುಗಳು ಇದನ್ನ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ನನ್ನ ಅವರು ವೈಯಕ್ತಿಕ ಚಾನೆಲ್ ಅಲ್ಲಿ ಕೂಡ ಅದನ್ನ ಆಡ್ ಮಾಡ್ತೀನಿ. ಎಲ್ಲರೂ ಇದನ್ನು ನೋಡಿ ಹಾರೈಸಿ. ತುಂಬಾ ಧನ್ಯವಾದಗಳು. ಬಿಜಾಪುರ್ನ ಸುತ್ತಮುತ್ತಲಿನ ಎಲ್ಲಾ ಜನತೆಗೆ ಅವ್ರ ಮೇಲೆ ವಿಶ್ವಾಸ ಇಟ್ಟು 17 ವರ್ಷಗಳ ಕಾಲ ಸುದೀರ್ಘ ಈ ಸಂಸ್ಥೆ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಸುರೇಶ್ ಸರ್, ಶಂಕರ್ ಜತ್ತಿ ಅವರು ಹಾಗೂ ಅವ್ರ ಶ್ರೀಮತಿ ಅವರು. ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿ ಈ ಒಂದು ಕೋಚಿಂಗ್ ಕ್ಲಾಸ್ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ. ತಮ್ಮ ಮಕ್ಕಳು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಂದು ಉನ್ನತ ಶಿಕ್ಷಣದಲ್ಲಿದೆ ಅಂತೇಳಿ ಮತ್ತೊಮ್ಮೆ ಮುಗಿದೊಮ್ಮೆ ಕೇಳಿಕೊಳ್ಳುವ ನಿಮ್ಮ ಅಚ್ಚುಮೆಚ್ಚಿನ ಕಲಾವಿದ ದಾವಲ್ ರಾಜು ತಾಳಿಕೋಟಿ. ನಮಸ್ಕಾರಗಳು.